ತುಂಬಾ ಜನ ಕೇಳ್ತಿದ್ರಿ ಒಂದು ಆಟೋ ರಿಕ್ಷಾ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಷ್ಟು ದಿನ ಆಗುತ್ತೆ ಅಂದ್ರೆ ಗಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ತಗೊಂಡಿದ್ಮೇಲೆ ಎಷ್ಟು ದಿನ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಿದ್ರೆ ಅದೇ ರೀಸನ್ ಇಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ತುಂಬಾ ಜನ ಹೇಳ್ತಿರೋದೇನಂದ್ರೆ 2 ತಿಂಗಳಾದ್ರೂ 3 ತಿಂಗಳಾದ್ರೂ ಬ್ರದರ್ ನಮ್ ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ, ಪರ್ಮಿಟ್ ಬಂದಿಲ್ಲ, ಲಬೋ 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 ಅನ್ಕೊಂಡು ನನಗೆ ಮೆಸೇಜ್ ಮಾಡ್ತೀರಾ. ಸಾರಿ, ಕೆಲವೊಬ್ರೆಲ್ಲ ಹೇಳ್ತಿದ್ರಿ ಏನ್ ನಿಮ್ಗೆ ತುಂಬಾ ಅಂದ್ರೆ ಅಹಂಕಾರ, ಫೋನ್ ಎತ್ತಕ್ಕಾಗಲ್ಲ, ಒಂದು ರಿಪ್ಲೈ ಮಾಡಕ್ಕಾಗಲ್ಲ. ಹಣ 1-2 ಆದ್ರೆ ಪರವಾಗಿಲ್ಲ ಕಣ, ಒಂದ್ ದಿನಕ್ಕೆ ಮಿನಿಮಮ್ ಅಂತ ಅಂದ್ರೂ 100-200 ಮೆಸೇಜ್ ಮೇಲೆ ಬರುತ್ತೆ ಆಯ್ತಾ. ನಾನು ಕೂಡ ಆಟೋ ಓಡಿಸ್ಕೊಂಡೆ ಜೀವನ ಮಾಡೋದು, ಎಲ್ಲಾರ್ಗು ರಿಪ್ಲೈ ಮಾಡಿ ಅಂದ್ರೆ ತುಂಬಾ ಕಷ್ಟ ಇದೆ. ಮತ್ತೆ ಕೆಲವೊಬ್ರೆಲ್ಲ ಫೋನ್ ಎತ್ತೋದಿಲ್ಲ ಅಂತ ಕೇಳ್ತಿದ್ರೆ ಒಂದ್ ಕಾಲಲ್ಲಿ ಇರ್ತೀನಿ, ಆಲ್ರೆಡಿ ಒಂದ್ 5-6 ಕಾಲ್ ಬಂದಿರುತ್ತೆ. ಹೇಳಿ, ಒಬ್ರಿಗೆ ಆನ್ಸರ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗ್ಬಿಡುತ್ತೆ. ಮಿನಿಮಮ್ ಅಂದ್ರೆ ಒಬ್ರಿಗೆ ಏನಿಲ್ಲ ಅಂದ್ರೂ ಒಂದ್ 10-15 ನಿಮಿಷವರೆಗೂ ಟೈಮ್ ಬೇಕಾಗುತ್ತೆ. ಒಂದು ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗ್ಬೇಕು ಅಂತಂದ್ರೆ ಆಯ್ತಾ. ಸೊ ನಾನೇ ಫೋನ್ ಆನ್ಸರ್ ಮಾಡೋದು, ಹಂಗಾಗಿ ತುಂಬಾ ಕಷ್ಟ ಆಗುತ್ತೆ. ನೀವು ಮೆಸೇಜ್ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿರಿ, ಏನ್ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ಅಲ್ವಾ, ಡೀಟೇಲ್ಸ್, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ತುಂಬಾ ಶಾರ್ಟ್ ಆಗಿರುತ್ತೆ ರಿಪ್ಲೈ, ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸರಿನಾ. ಆದಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ತರನೇ ಶಾರ್ಟ್ ಅಂಡ್ ಸ್ವೀಟ್ ಆಗೇನೆ ನಿಮ್ಗೆ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ, ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಬೇಗ ತಡ ಮಾಡೋದು ಬೇಗ, ಟಕ ಟಕ ಅಂತ ಅಂದ್ಬಿಟ್ಟು ನೀವು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಡೈರೆಕ್ಟ್ ಪಾಯಿಂಟಿಗೆ ಬರೋದಾದ್ರೆ, ಲಾಂಗ್ ಸ್ಟೋರಿ ಶಾರ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ 10 ದಿವಸಗಳಲ್ಲಿ 10 ದಿವಸ ಮ್ಯಾಕ್ಸಿಮಮ್ ಅಂದ್ರೆ ಈ ಹಬ್ಬ ಹುಣ್ಣಿಮೆ ಆತರ ಏನಾದ್ರು ಬಂತು, ಗವರ್ಮೆಂಟ್ ಹಾಲಿಡೇಸ್ ಬಂತು ಅಂತಂದ್ರೆ ಒಂದು 15 ದಿವಸ ಟೈಮ್ ಆಗ್ಬೋದು ಆಯ್ತಾ. ಇಲ್ಲ ಅಂದ್ರೆ ಆವರೇಜ್ ಆಗಿ 10 ವರ್ಕಿಂಗ್ ಡೇಸ್, 10 ಕೆಲಸದ ದಿನಗಳಲ್ಲಿ ನೀವು ನಿಮ್ಮ ಗಾಡಿನ ರಿಜಿಸ್ಟ್ರೇಷನ್ ನ ಮುಗಿಸ್ಕೋಬಹುದು. ತಿಂಗಳಾನ್ಗಂಟೆ 2 ತಿಂಗಳು 3 ತಿಂಗಳು ಅಂತ ಏನು ಆಗೋದಿಲ್ಲ. ಹಾಗೆ ತುಂಬಾ ಕಡೆ ಏನಂತಂದ್ರೆ ಅಮೌಂಟ್ ಇಸ್ಕೊಂಡು ನಿಮ್ ಗಾಡಿ ಕೊಟ್ಬಿಟ್ಟಿರ್ತಾರೆ, ಓಡಿಸಿ ಅಂತ ಅನ್ಬಿಟ್ಟು. ಅದೇ ನಂಗೆ ಜಾಸ್ತಿ ಮೆಸೇಜ್ ಬರ್ತಿರೋದು, ಬ್ರದರ್ ನಂಗೆ ಇದು ಮೆಸೇಜ್ ಅಂದ್ರೆ ಇದು ಮಾಡ್ತಿಲ್ಲ, ನಮ್ ಗಾಡಿ ರಿಜಿಸ್ಟ್ರೇಷನ್ ಮಾಡಿಸ್ತಿಲ್ಲ ಅಂತ ಅನ್ಬಿಟ್ಟು. ನೀವು ನಿಮ್ ಫಸ್ಟ್ ಒಂದ್ ವಿಷಯ ತಿಳ್ಕೊಳ್ಳಿ, ನೀವು ಎಷ್ಟು ಅಮೌಂಟ್ ಕಟ್ತೀರಾ ಆಯ್ತಾ. ಮ್ಯಾಕ್ಸಿಮಮ್ ಅಂತ ಅಂದ್ರೆ ಒಂದು 70,000 ಆದ್ರೂ ಕಟ್ಲೇಬೇಕು ಆಯ್ತಾ. 70,000 ಕಟ್ಟಿದ್ರೆ ನಿಮ್ಗೆ ಮಿಕ್ಕಿದ್ದು ಲೋನ್ ಆಗುತ್ತೆ. ಈಗ ನಿಮ್ಮ ಲೋನ್ ಪ್ರೋಸೆಸ್ನ ಫಸ್ಟೇನೆ ಲೋನ್ ಪ್ರೋಸೆಸ್ನ ಮುಗಿಸ್ಕೊಳ್ಳಿ ಆಯ್ತಾ. ಆಗುತ್ತೋ ಇಲ್ವೋ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಯಾವ ಲೋನ್ ಸಿಗ್ತಾ ಇದೆ, ಯಾವ ಫೈನಾನ್ಸ್ ಅಲ್ಲಿ ಸಿಗ್ತಾ ಇದೆ. ಹಾಗೆ NBFC ನಲ್ಲ, ಸೇಟು ಫೈನಾನ್ಸ್, ಬ್ಯಾಂಕ್ ಅಲ್ಲ, ಮುದ್ರಾ ಲೋನ ಏನೋ ಅಂತ ಅಂದ್ಬಿಟ್ಟು ಎಲ್ಲ ತಿಳ್ಕೊಳ್ಳಿ. ಫಸ್ಟ್ ನಿಮ್ಗೆ ಆಗುತ್ತಾ ಲೋನ್ ಇಲ್ವಾ ಅಂತ ತಿಳ್ಕೊಂಡು, ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ತಿಳ್ಕೊಂಡು ಮಿಕ್ಕಿದ ಪ್ರೋಸೆಸ್ ಮಾಡಿ, ಆಮೇಲೆ ಡೌನ್ ಪೇಮೆಂಟ್ ಕಟ್ಟಿ. ಫಸ್ಟೇ ತಗೊಂಡೋಗ್ಬಿಟ್ರೆ ಕೊಡೋಣ ಗಾಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡ್ಬಿಟ್ರೆ ಅವರು ಅಷ್ಟೇನೆ, ಕೊಡೋರು ಕೂಡ ಆಯ್ತು ತಗೊಂಡೋಗಪ್ಪ ನೀನು ಅಂತ ಅಂದ್ಬಿಟ್ಟು ಅವ್ರಿಗೆ ಏನಾಗಬೇಕು, ಸೇಲ್ ಆಗಬೇಕು. ಸೊ ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಫಸ್ಟು ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ಕೊಳ್ಳಿ. ಆ ನಂತರ ನೀವು ಓಕೆ ಆಗುತ್ತೆ ಅಂತಂದ್ರೆ ಡೌನ್ ಪೇಮೆಂಟ್ ಕಟ್ಟಿ ಆಮೇಲೆ ನಿಮ್ಮ ಗಾಡಿನ ಎತ್ಕೊಂಬನ್ನಿ. ಏನು ಮಾಡ್ಬಿಡ್ತೀರಾ, ನಿಮಗೆ ಲೋನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕೊಟ್ಟವ್ರು ಕೂಡ ತಲೆ ಕೆಡ್ಸ್ಕೊಳಲ್ಲ, ಸೇಲ್ ಆಯ್ತಲ್ಲ ಬಿಡಪ್ಪ ಹೆಂಗೋ ಅಂತ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಇರ್ತೀರಾ. ಮತ್ತೆ ಕಮೆಂಟಲ್ಲಿ ಮೆಸೇಜ್ ಮಾಡ್ತೀರಾ, ಅದ್ರಲ್ಲಿ ಏನಂತ ಅಂದ್ರೆ ಕೇಳೋದು, ನೀವು ರಿಪ್ಲೈ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ನಾನು ರಿಪ್ಲೈ ಮಾಡ್ತೀನಿ, ಕಮೆಂಟು ಮೆಸೇಜಲ್ಲಿ ಮಾಡಿ. ಮತ್ತೆ ಕೇಳ್ತೀರಾ ಆಟೋ ರಿಜಿಸ್ಟ್ರೇಷನ್ಗೆ ಎಷ್ಟು ದಿನ ತಗಲುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಆಮೇಲೆ ಎಷ್ಟು ದಿನ ಆಗುತ್ತೆ ಅಂತ ಕೇಳ್ತೀರಾ ಆಯ್ತಾ. ಸೊ ಫಸ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇಟ್ಕೊಂಡು ಮಿಕ್ಕಿದ ಒಂದೊಂದೇ ಪ್ರೋಸೆಸ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಕೆಲಸ ಕೂಡ ಈಸಿ ಆಗುತ್ತೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಆಟೋ ರಿಜಿಸ್ಟ್ರೇಷನ್ಗೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು. ತುಂಬಾ ಸಿಂಪಲ್ ಇದೆ. ಮೇನ್ ಏನಪ್ಪಾ ಅಂತಂದ್ರೆ BBMP ಲಿಮಿಟ್ ಅಲ್ಲಿ ಇರಬೇಕು. ಯಾಕೆ ಅಂದ್ರೆ ಆಟೋಗಳಿಗೆ ಪರ್ಮಿಟ್ ಕೊಡೋದು BBMP. ಹಾಗಾಗಿ ನಿಮ್ಮ ಕರೆಂಟ್ ಬಿಲ್ಲು, ರೆಂಟಲ್ ಅಗ್ರಿಮೆಂಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, DL ಅಲ್ಲಿ ಬ್ಯಾಡ್ಜು ಇರಬೇಕಾಗುತ್ತೆ. ಹಾಗೆ 1-2 ಫೋಟೋ. ಇವಾಗ ನೀವು ಲೋನ್ಗೆ ಹೋಯ್ತೀವಿ ಅಂತಂದ್ರು ಸೇಮ್ ಡಾಕ್ಯುಮೆಂಟ್ಸ್ ಆಯ್ತಾ. ಆಧಾರ್ ಕಾರ್ಡು, DL, ಹಾಗೆ ಪ್ಯಾನ್ ಕಾರ್ಡು, ಪಾಸ್ಬುಕ್ದು ಫ್ರಂಟ್ ಪೇಜ್ದು ಅದು ಒಂದು ಕಾಪಿ, ಹಾಗೆ ರೆಂಟಲ್ ಅಗ್ರಿಮೆಂಟು, BBMP ಲಿಮಿಟ್ ಅಲ್ಲಿ ಇರುವಂತಹ ರೆಂಟಲ್ ಅಗ್ರಿಮೆಂಟು, ಕರೆಂಟ್ ಬಿಲ್ಲು ಕೂಡ ಮತ್ತೆ ರೆಂಟಲ್ ಅಗ್ರಿಮೆಂಟು ಸೇಮ್ ಅಡ್ರೆಸ್ ಇರಬೇಕು ಆಯ್ತಾ. ಅಷ್ಟೇನೆ. ಹಾಗೆ ಬ್ಯಾಡ್ಜ್ ಇರಬೇಕಾಗುತ್ತೆ ಪರ್ಮಿಟ್ಗೋಸ್ಕರ. ಇದೆಲ್ಲ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ ಲೋನಲ್ಲಿ ಹೋಗ್ತೀನಿ ಅಂದ್ರೆ 4 ಸೆಟ್ ಬೇಕಾಗುತ್ತೆ. ಹಾಗೆ ನಿಮ್ಗೊಬ್ರು ಗ್ಯಾರಂಟಿಯರ್ ಕೂಡ ಬೇಕಾಗುತ್ತೆ, ಅವ್ರದ್ದು 1 ಸೆಟ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ. ನಾನು ಏನೆಲ್ಲ ಇವಾಗ ಹೇಳ್ದೆ ಡಾಕ್ಯುಮೆಂಟ್ಸು ಸೇಮ್ ಆಯ್ತಾ. ಲೋನಲ್ಲಿ ಕೂಡ ಲೋನ್ ಅಪ್ರೂವಲ್ ಕರೆಕ್ಟಾಗಿ ಆಯ್ತು ಅಂತ ಅಂದ್ರೆ 10 ದಿವಸನೇ ತಗಲುತ್ತೆ ನಿಮ್ ಗಾಡಿ ರಿಜಿಸ್ಟ್ರೇಷನ್ ಎಲ್ಲ ಆಗ್ಲಿಕ್ಕೆ. ಮತ್ತೆ ಡಾಕ್ಯುಮೆಂಟ್ಸ್ ಎಷ್ಟು ದಿವಸದಲ್ಲಿ ಬರುತ್ತೆ ಅಂತಂದ್ರೆ ಒಂದು ಅಂದಾಜ್ ಒಂದು 30 ದಿನ ಅಂತ ಇಟ್ಕೊಳ್ಳಿ ಆಯ್ತಾ. ಗಾಡಿ ತಗೊಂಡಿದ್ದ ದಿವಸದಿಂದ ಅಲ್ಲ, ಗಾಡಿ ಪಾಸಿಂಗ್ ಆದ್ಮೇಲೆ
ಒಂದು 30 ವರ್ಕಿಂಗ್ ಡೇಸ್ವರೆಗೂ ಬೇಕಾಗುತ್ತೆ. ಒಂದೊಂದ್ಸತಿ ಒಂದು 5-6 ದಿನ 10 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಬಟ್ ಏನಂತಂದ್ರೆ ಆವರೇಜ್ ಆಗಿ ಇಷ್ಟು ದಿವಸದ ಒಳಗಡೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾನು ಬರಲೇಬೇಕು, ಬರುತ್ತೆ. ಹಾಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಅರ್ಧಂಬರ್ಧ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡೋದಾಯ್ತಾ, ಅರ್ಧ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಇನ್ನು ಅರ್ಧ ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ. ಅಲ್ಲೇನಾಗ್ಬಿಡುತ್ತೆ, ಪ್ರೋಸೆಸ್ ತುಂಬಾ ಲೇಟ್ ಆಗ್ಬಿಡುತ್ತೆ, ಪರ್ಮಿಟ್ ಬರಲ್ಲ. ಒಂದು ವರ್ಷ ಆದ್ರೂ ಕೂಡ ಪರ್ಮಿಟ್ ಬರೋದಿಲ್ಲ. ಮತ್ತೆ ಗಾಡಿ ಕೆಲವೊಬ್ರೆಲ್ಲ ಏನ್ ಮಾಡ್ಬಿಡ್ತಾರೆ, ನಾವು ರಿಜಿಸ್ಟ್ರೇಷನ್ ಮಾಡ್ಬಿಡ್ತೀವಿ ಅಂತಾರೆ. ಆದ್ರೆ ಪರ್ಮಿಟ್ ಹಾಕ್ಬೇಕಾದ್ರೆ ಕೂಡ ಕರೆಕ್ಟ್ ಆಗಿ ಪ್ರತಿಯೊಂದು ಗ್ಯಾಪು ಸ್ಪೇಸು ಎಲ್ಲ ಕರೆಕ್ಟ್ ಆಗಿ ಇದ್ರೆ ಮಾತ್ರನೇ ಅಪ್ರೂವ್ ಆಗೋದಿಲ್ಲ, ಅಂದ್ರೆ ಅಪ್ರೂವ್ ಆಗೋದಿಲ್ಲ. ಸೊ ಈ ತರ ಎಲ್ಲ ಸಣ್ಣ ಪುಟ್ಟ ಇರ್ತವೆ. ಸಣ್ಣ ಪುಟ್ಟ ಮಿಸ್ಟೇಕ್ ಇಂದ ಪ್ರೋಸೆಸ್ ಕರೆಕ್ಟ್ ಆಗೋದಿಲ್ಲ. ಕೆಲವೊಬ್ರೆಲ್ಲ ಒಂದು 40,000 ಕೊಡು 50,000 ಕೊಡು ಅಂತ ಇಸ್ಕೊಂತಾರಲ್ವಾ. ನಾನು ಹೇಳ್ತೀನಿ ಆ ಥರ ಮಾಡಕೊಳಕ್ ಹೋಗ್ಬೇಡಿ. ಒಂದೇ ಸತಿಗೆ ಪ್ರತಿಯೊಂದು ಕೆಲಸ ಕೂಡ ಒನ್ ಶಾಟ್ ಆಗಬೇಕು. ಅಂದ್ರೆ ನೀವು ಗಾಡಿ ತಗೊಂಡ್ರೆ ಅದಾದ್ಮೇಲೆ ಫಸ್ಟ್ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ನಿಮ್ ಡೌನ್ ಪೇಮೆಂಟ್ ಕರೆಕ್ಟ್ ಆಗಿ ಕಟ್ಟಿ ಲೋನ್ ಅಪ್ರೂವಲ್ ಆಗ್ಲಿ, ಆಮೇಲೆ ಗಾಡಿ ಎತ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಿಮ್ ಕೈಯಲ್ಲಿ ಗಾಡಿ ಇರುತ್ತೆ, ಇದು ಗಾಡಿ ರಿಜಿಸ್ಟ್ರೇಷನ್ ಮಾಡ್ಸಕ್ಕಾಗಲ್ಲ, ಲೇಟ್ ಆಗ್ತಾ ಹೋಗುತ್ತೆ. ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಏನಾದ್ರು ಮಿಸ್ಟೇಕ್ ಆಯ್ತು ಅಂತ ಅಂದ್ರೆ ಅಲ್ಲೂ ಕೂಡ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅವೆಲ್ಲ ಕರೆಕ್ಷನ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ. ಹಾಗಾಗಿ ವಿತಿನ್ 10 ದಿವಸ ಒಳಗಡೆ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಡೆಯುತ್ತೆ. ಅಷ್ಟೇ ದಿನ ಒಳಗಡೆ ಮಾಡಬೇಕು, ಜಾಸ್ತಿ ಲೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಅದು ಯಾವ್ದೋ ತರ ಒಂಥರ ಮನಸ್ತಾಪ ಬಂದ್ಬಿಡುತ್ತೆ. ಹಂಗಾಗಿ ಕರೆಕ್ಟ್ ಆಗಿ ವ್ಯವಹಾರನ ಮಾಡ್ಕೊಳ್ಳಿ. ಅಲ್ಲಿ ಯಾರೇ ವ್ಯವಹಾರ ಮಾಡ್ತಾರಲ್ವಾ, ಅವ್ರು ಯಾರು ನಿಮ್ಮ ವೈಫ್ ಏನು ಅಲ್ಲ. ಒಂದು ಅದೇ ಹೇಳ್ತಾರೆ, ತುಂಬಾ ಕ್ಲೋಸ್ ಅಂತಾರೆ. ಸೊ ಅದು ಬೇಡ ನನಗೆ. ಯಾಕಂದ್ರೆ ನನ್ಗೆ ತುಂಬಾ ಮೆಸೇಜ್ಗಳು ಹಂಗೆ ಬರೋದು, ಸರ್ ಅವ್ರು ತುಂಬಾ ಕ್ಲೋಸ್ ಸರ್, ನಮ್ಗೆ ತುಂಬಾ ಕ್ಲೋಸ್ ಆಗಿದ್ರು, ಬಟ್ ಇವಾಗ ಹಿಂಗ್ ಆಗೋಯ್ತು, ಏನ್ ಮಾಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಆ ಕ್ಲೋಸ್ನೆಸ್ ಜಾಸ್ತಿ ಹೋಗಕ್ ಹೋಗ್ಬೇಡಿ. ವ್ಯವಹಾರ ಮಾಡ್ಬೇಕಾದ್ರೆ ಕಡ್ಡಿ ಮುರಿದಂಗೆ ಇರ್ಲಿ, ಸರಿನಾ? ಸೊ ಕಡಾ ಕಂಡೀಷನ್ ಆಗಿ ಮಾತಾಡಿ, ಕಡಾ ಕಂಡೀಷನ್ ಆಗಿ ನೀವು ವ್ಯವಹಾರ ಮಾಡ್ಕೊಳ್ಳಿ. ಕ್ಲೋಸ್ ಗೀಸ್ ಇತ್ತು ಅಂತ ಅಂದ್ರೆ ಅದು ಸಪ್ರೇಟ್ ಆಗಿ ಒಂದು ಊಟನೋ ಒಂದು ಯಾವ್ದಕ್ಕಾದ್ರೂ ಅದ್ರಲ್ಲಿ ಮುಗಿಸ್ಕೊಳ್ಳಿ. ಹೋದ್ರೆ ಹೋಯ್ತು, 1,000-2,000 ಬೇಕಾದ್ರೆ ಖರ್ಚು ಆಗ್ಬಿಡ್ಲಿ. ಆ ಕ್ಲೋಸ್ನೆಸ್ ವ್ಯವಹಾರದಲ್ಲಿ ತರಕ್ ಹೋಗ್ಬೇಡಿ, ಎಲ್ಲ ವ್ಯವಹಾರ ಕೆಟ್ಟೋಗುತ್ತೆ. ಆ ರೀಸನ್ ಇಂದ ಹೇಳ್ತಾ ಇರೋದು. ತುಂಬಾ ಜನ ನನ್ಗೆ ಅದೇನೆ ಮೆಸೇಜ್ ಆಗ್ತಿರೋದು, ತುಂಬಾ ಕ್ಲೋಸ್ ಆಗಿದ್ರು ಸರ್, ತುಂಬಾ ಕ್ಲೋಸ್ ಆಗಿದ್ರು, ನೋಡಿ ಇವಾಗ ಹಿಂಗ್ ಮಾಡ್ಬಿಟ್ರು, ಏನ್ ಮಾಡೋದಂತಾನೆ ಅರ್ಥ ಆಯ್ತಿಲ್ಲ ಅಂತ. ಅವಾಗ ಏನಾಗುತ್ತೆ, ಅಲ್ಲೂ ದುಡ್ಡು ಕಟ್ಟಿರ್ತೀರಾ, ಮತ್ತೆ ಹೊರಗಡೆ ರೆಡಿ ಮಾಡ್ಸಕ್ಕೋಸ್ಕರ ಅಲ್ಲೂ ಕೂಡ ಖರ್ಚು ಮಾಡ್ಬೇಕಾಗುತ್ತೆ. ಆಯ್ತಾ? ಡಾಕ್ಯುಮೆಂಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಬಂತು ಅಂತಂದ್ರೆ ನೀವು ಇಲ್ಲ ಆಲ್ರೆಡಿ ಅವ್ರಿಗೆ ಈ ಗಿರ್ಮಿಟ್ ಎಲ್ಲ ರಿಜಿಸ್ಟ್ರೇಷನ್ ದುಡ್ಡು ಎಲ್ಲ ಅಲ್ಲಿ ಕೊಟ್ಬಿಟ್ಟಿರ್ತೀರ, ಮತ್ತೆ ಹೊರಗಡೆ ಮಾಡಿಸ್ಬೇಕು ಅಂದ್ರೆ ಅಲ್ಲೂ ಕೂಡ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಹೇಳೋದೇನಂತಂದ್ರೆ ಪಕ್ಕ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಪಕ್ಕ ದುಡ್ಡು ಅಪ್ರೂವಲ್ ಆಗ್ಲಿ, ಪಕ್ಕ ನಿಮ್ಮ ಡೌನ್ ಪೇಮೆಂಟ್ ಕಟ್ರಿ, ಪಕ್ಕ ಎಲ್ಲ ಅಂತಂದ್ರೆ ಪ್ರೋಸೆಸ್ ಒಂದು 10-12 ದಿವಸ ಒಳಗಡೆ ಮುಗಿಸ್ಕೊಂಬನ್ನಿ. ಅವಾಗ ನಿಮ್ಗೂ ಕೂಡ ಟೆನ್ಷನ್ ಇರೋದಿಲ್ಲ, ತಲೆನೋವು ಇರೋದಿಲ್ಲ, ಎಲ್ಲ ಒಂಥರ ಸ್ಮೂತ್ ಆಗಿ ನಡೀತದೆ. ನೀವು ಕೂಡ ಅವಾಗ ತುಂಬಾ ಕ್ಲೋಸ್ ಆಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವೇನಾದ್ರೂ ನನ್ನ ಕಡೆಯಿಂದ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಕಾಲ್ ಎತ್ತಿಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ರಿಪ್ಲೈ ಮಾಡ್ತೀನಿ. ಶೋರೂಮ್ ರೇಟಲ್ಲಿ ನಿಮಗೆ ಗಾಡಿ ಮಾಡಿಸ್ಕೊಡ್ತೀನಿ. ಅದಕ್ಕಂತ ನಂದು 1,000 ರೂಪಾಯಿ ಚಾರ್ಜಸ್ ತಗೊಂತೀನಿ. ಅದು ಯಾಕಪ್ಪ ಅಂತ ಅಂದ್ರೆ ನಾನು ಆಟೋ ಡ್ರೈವರ್ ಆಗಿರೋದ್ರಿಂದಾಗಿ ನಾನು ರೋಡಲ್ಲಿ ಇತ್ತು ಅಂದ್ರೆ ಅದೇ ಟೈಮ್ಗೆ ಒಂದು 700-800 ರೂಪಾಯಿ ದುಡಿತೀನಿ. ಆ ಟೈಮಲ್ಲಿ ನಾನು ಕೊಟ್ಟಿರ್ತೀನಲ್ಲ, ನಿಮಗೂ ಸ್ವಲ್ಪ ಗೊತ್ತಾಗ್ಲಿ, ಒಂದು ಐಡಿಯಾ ಬರಲಿ ಅನ್ನೋ ಲೆಕ್ಕದಲ್ಲಿ. ಸೊ ಆ ಟೈಮಲ್ಲಿ ನಾನು ಈ ಚಾರ್ಜಸ್ ಮಾಡಿಲ್ಲ ಅಂತ ಅಂದ್ರೆ ನನಗೆ ಬೇರೆ ಇನ್ಕಮ್ ಇರೋದಿಲ್ಲ. ಹಾಗಾಗಿ 1,000 ರೂಪಾಯಿ ಅಂತ ಚಾರ್ಜ್ ಮಾಡ್ತೀನಿ. ಸೊ ನೀವು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಈ ಕೆಳಗೆ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸುವಂತಹ ಸಮಯ ಆಗಿದೆ. ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.